ಇಂದಿನ ಈ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಭದ್ರಾವತಿಯ ಸ್ತ್ರೀರೋಗ ತಜ್ಞರಾದಂಥ ಡಾಕ್ಟರ್ ವೀಣಾ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ವೀಣಾ ಭಟ್ ಅವರಿದ್ದಾರೆ. ಸ್ತ್ರೀರೋಗ ತಜ್ಞರು ಮತ್ತು ಫಾಕ್ಸಿಯ ಸ್ತನ್ಯಪಾನ ಕಮಿಟಿ ಹಾಗೂ ಕಸೋಗ ಸಾರ್ವಜನಿಕ ಅರಿವು ಸಮಿತಿಯ ಅಧ್ಯಕ್ಷರು. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಸರ್ ನಮಸ್ಕಾರ. ಡಾಕ್ಟ್ರೆ, 2 ಪ್ರಶ್ನೆ ಕುತೂಹಲದ್ದು. ಈಗ ಫಾಕ್ಸಿ ಅಂತ ಹೇಳಿದೆ ನಾನು, ಹಂಗಂದ್ರೆ ಏನು? ಫಾಕ್ಸಿ ಅಂದ್ರೆ ಸರ್ ಅಖಿಲ ಭಾರತ ಸ್ತ್ರೀರೋಗ ತಜ್ಞರ ಸಂಘ ಅಂತ. ಓಕೆ. ಆಮೇಲೆ ಕಸೋಗ ಅಂತ ಕೂಡ? ಕಸೋಗ ಅಂದ್ರೆ ಕರ್ನಾಟಕ ರಾಜ್ಯ ಸ್ತ್ರೀ ಹಾಗೂ ಪ್ರಸೂತಿ ರೋಗ ತಜ್ಞರ ಸಂಘ. ಆಯ್ತು ಡಾಕ್ಟ್ರೆ, ಇವತ್ತು ನಮಗೆ ಈ ಸ್ತನ್ಯಪಾನ ಸಪ್ತಾಹ ನಡೀತಾ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು ತಾವು. ಈ ಸ್ತನ್ಯಪಾನ ಯಾಕೆ, ಇದ್ರದ್ದು ನಾವು ಸಪ್ತಾಹ ಮಾಡಬೇಕು, ಆ ಥರದ್ದೆಲ್ಲ ಅನಿವಾರ್ಯತೆ ಇದೆ ಅಂತ ಅನ್ಸುತ್ತೆ ತಮಗೆ? ಹೌದು ಸರ್, ಇದು ಶತಮಾನಗಳಿಂದಲೂ ಇದು ಒಂದು ಎದೆಹಾಲು, ತಾಯಿಯ ಎದೆಹಾಲು ಅಮೃತ ಸಮಾನ. ಇದು ನೈಸರ್ಗಿಕ, ಪರಿಪೂರ್ಣ, ಅತ್ಯಂತ ಪೌಷ್ಟಿಕ ಆಹಾರ. ಇದು ಯಾವುದೇ ಖರ್ಚಿಲ್ಲ, ಮತ್ತೆ ಅತ್ಯಂತ ರುಚಿಯಾಗಿದ್ದು, ಬಿಸಿ ತಣ್ಣಗೆ ಮಾಡಬೇಕೆನ್ನೋ ಗೋಜಿಲ್ಲ, ಯಾವಾಗಲೂ ಸಿದ್ಧವಾಗಿರೋ ಆಹಾರ ಇದು. ಮತ್ತೆ ಶ್ವಾಸಕೋಶದ ಸೋಂಕು, ಮಗುವಿಗೆ ಜೀರ್ಣಾಂಗ ಸೋಂಕು ಎಲ್ಲವನ್ನು ಕಡಿಮೆ ಮಾಡಿ ಶಿಶು ಮರಣವನ್ನೇ ಕಡಿಮೆ ಮಾಡುತ್ತೆ. ಮತ್ತೆ ಮಕ್ಕಳಿಗೆ ಭವಿಷ್ಯದಲ್ಲಿ ಮಧುಮೇಹ, ಕ್ಯಾನ್ಸರ್ನಂತಹ ಹಲವಾರು ದೀರ್ಘಾವಧಿ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಇದೊಂದು ಜೀವ ರಕ್ಷಣೆ ಮಾಡುವ ಸಂಜೀವಿನಿ ಅಂತಾನೆ ಹೇಳ್ಬೋದು. ಇದು ಎಲ್ಲ ಸಾಕ್ಷಿ ಪುರಾವೆಗಳಿಂದ ಸಾಕಷ್ಟು ಶತಮಾನಗಳಿಂದ ಸಿದ್ಧ ಆಗ್ತಾನೆ ಇದೆ ಇದು. ಮತ್ತೆ ತಾಯಿಯಲ್ಲೂ ಕೂಡ ತಾಯಿ ಮಗುವಿನ ಬಾಂಧವ್ಯ ಹೆಚ್ಚಿಸುತ್ತೆ, ಮಗುವಿನ ಬುದ್ಧಿಮತ್ತೆ, ಭಾವನಾತ್ಮಕ ದೃಢತೆ, ಮತ್ತೆ ತಾಯಂದಿರಲ್ಲಿ ಪ್ರಸವಾನಂತರದ ರಕ್ತಸ್ರಾವ ಕಡಿಮೆ ಮಾಡಿ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ, ಖಿನ್ನತೆ ಕಡಿಮೆ ಮಾಡುತ್ತೆ, ಹಲವಾರು ಕ್ಯಾನ್ಸರ್ಗಳನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಆರ್ಥಿಕ ಹೊರೆಯನ್ನು ಕೂಡ ತಪ್ಪಿಸುತ್ತೆ. ಕೃತಕ ಹಾಲು ಹಾಕಿದ್ರೆ ತಿಂಗಳಿಗೆ 2-3 ಸಾವಿರ ಮಗುವಿಗೆ ಖರ್ಚಾಗತ್ತೆ. ಮತ್ತೆ ಪರಿಸರ, ಆ ಕೃತಕ ಹಾಲಿನ ಉತ್ಪಾದನೆಗೆ ಮತ್ತೆ ಬೇರೆ ಬೇರೆ ತರಹ ಎಲ್ಲ ರೀತಿಯ ಒಂದು ಮಾಲಿನ್ಯತೆಯನ್ನು ಕೂಡ ಕಡಿಮೆ ಮಾಡಿ ಪರಿಸರಕ್ಕೂ ಪೂರಕ, ದೇಶದ ಅಭಿವೃದ್ಧಿಗೂ ಪೂರಕ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತಿಗೂ ಬಹಳಷ್ಟು ಅಡೆತಡೆಗಳು ಈ ಸ್ತನ್ಯಪಾನಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ. ಇದು ಪ್ರೂವ್ ಆಗ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ಉತ್ಕೃಷ್ಟವಾಗಿದ್ರು ಕೂಡ ನಮ್ಮ ಭಾರತದಲ್ಲೇ ತಗೊಳ್ಳಿ ಸರ್, 5ರಲ್ಲಿ 3 ಜನ ನವಜಾತ ಶಿಶುಗಳಿಗೆ ಮಾತ್ರ ಸ್ತನ್ಯಪಾನ ಹುಟ್ಟಿದ 1 ಗಂಟೆ ಒಳಗೆ ಆಗ್ತಾ ಇದೆ. ನಂತರ 6 ತಿಂಗಳವರೆಗೆ ಕೇವಲ ಸ್ತನ್ಯಪಾನ ಮಾಡಿಸ್ಬೇಕು ಅಂತ ಅಂದ್ರೆ, ಈ ಸ್ತನ್ಯಪಾನ ಸಪ್ತಾಹದಲ್ಲಿ ಏನನ್ನ ಪ್ರತಿಪಾದನೆ ಮಾಡುತ್ತೆ ಅಂದ್ರೆ, ಇದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೆ ಮುಖ್ಯವಾಗಿ ಸ್ತನ್ಯಪಾನ ಒಕ್ಕೂಟ ಅಂತ ಇದೆ, ವ್ಯಾಬ ಅಂತ, ವಿಶ್ವ ಸ್ತನ್ಯಪಾನ ಒಕ್ಕೂಟ. ಇದು ಮತ್ತೆ ಯುನಿಸೆಫ್, ಹಲವಾರು ಸಂಘಟನೆಗಳು ಸೇರಿ ಹುಟ್ಟಿದ ತಕ್ಷಣನೇ ಇರಬಹುದು, ಇಲ್ಲ 1 ಗಂಟೆ ಒಳಗಾಗಿ ಎದೆ ಹಾಲು ಉಣಿಸಲು ಆರಂಭಿಸಿ ನಂತರ 6 ತಿಂಗಳವರೆಗೆ ಕೇವಲ ಸ್ತನ್ಯಪಾನ ಮಾಡಿಸ್ಬೇಕು. ನಂತರವೂ ಕೂಡ ಸೂಕ್ತ ಪೂರಕ ಆಹಾರದೊಂದಿಗೆ 2 ವರ್ಷಗಳ ಕಾಲ ಎದೆ ಹಾಲು ಉಣಿಸಿಕೆಯನ್ನ ಮುಂದುವರಿಸಬೇಕು ಅಂತ ಪ್ರತಿಪಾದನೆ ಮಾಡುತ್ತೆ. ಆದ್ರೆ 6 ತಿಂಗಳವರೆಗೆ ಕೇವಲ ಸ್ತನ್ಯಪಾನ 2ರಲ್ಲಿ 1 ತಾಯಿ ಅಷ್ಟೇ ಮಾಡಿಸಲು ಇವತ್ತು ನಮ್ಮ ಭಾರತದಲ್ಲಂತೂ ಸಾಧ್ಯ ಆಗ್ತಾ ಇದೆ. ಯಾಕೆ ಡಾಕ್ಟ್ರೆ, ಏನು ಅಡೆತಡೆ ಇದಕ್ಕೆ? ಬಹಳಷ್ಟು ಅಡೆತಡೆಗಳಿದೆ ಸರ್, ಅದನ್ನ ಹೇಳ್ತೀನಿ. ಮತ್ತೆ 10ರಲ್ಲಿ 9 ಮಕ್ಕಳಿಗೆ 6ರಿಂದ 2 ವರ್ಷಗಳವರೆಗೆ ಅಗತ್ಯ ಪೂರಕ ಆಹಾರ ದೊರೆತಾ ಇಲ್ಲ. ಹಾಗಾಗಿ ಇದಕ್ಕೆ ಬಹಳಷ್ಟು ಅಡೆತಡೆಗಳಿದೆ. ಇಂತಹ ಅಡೆತಡೆಗಳನ್ನ ನಿವಾರಿಸಲಿಕ್ಕೆ ಮತ್ತೆ ಈ ಸ್ತನ್ಯಪಾನವನ್ನ ಉತ್ತೇಜಿಸಿ, ಪೋಷಿಸಿ, ರಕ್ಷಿಸಿ ಸ್ತನ್ಯಪಾನವನ್ನ ನಿರಂತರವಾಗಿ ಪ್ರೋತ್ಸಾಹಿಸಲಿಕ್ಕೆ ವಿಶ್ವದಾದ್ಯಂತ ಆಗಸ್ಟ್ 1ರಿಂದ 7ರವರೆಗೆ ಈ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾ ಇದೆ. ಇದು 1992ರಿಂದಲೂ ಆಚರಿಸಲ್ಪಡುತ್ತೆ. ಮತ್ತೆ ನಾನು ಆಗ್ಲೇ ಹೇಳಿದ್ನಲ್ಲ, ಶಿಶುವಿಗೂ ಕೂಡ ಇದು ಬಹಳಷ್ಟು ಮುಖ್ಯ ಅಂದ್ರೂ ಕೂಡ ಅಡೆತಡೆಗಳು ಯಾವಾಗಲೇ ಆರಂಭದಲ್ಲಿಯೇ ಆಗತ್ತೆ. ಅಂದ್ರೆ ತುಂಬಾ ಜನಕ್ಕೆ ಈ ಹುಟ್ಟಿದ ತಕ್ಷಣ ಇದನ್ನ ಆರಂಭಿಸಬೇಕು ಅಂತ ಗೊತ್ತಿದ್ರೂ ಕೂಡ ಆರಂಭಿಸಲ್ಲ. ಎಷ್ಟೋ ಜನರಿಗೆ ಗರ್ಭಾವಸ್ಥೆಯಲ್ಲಿ ಎದೆ ತೊಟ್ಟು ಒಳಗಿರುತ್ತೆ, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡಿರಲ್ಲ, ದೈಹಿಕವಾಗಿ ಸಿದ್ಧತೆ ನಡೆದಿರಲ್ಲ, ಇಷ್ಟೆಲ್ಲ ಸೌಲಭ್ಯಗಳಿದ್ರು. ಆಮೇಲೆ ಹುಟ್ಟಿದ ತಕ್ಷಣ ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ, ಸುವರ್ಣ ಸಮಯ ಅಂತ. ಈಗ ಹುಟ್ಟಿದ ತಕ್ಷಣ 1 ಅವರ್ ಮ್ಯಾಕ್ಸಿಮಮ್ ಇದು ತಾಯಿ ಎದೆ ಹಾಲು ಉಣಿಸ್ಲಿಕ್ಕೆ ಸುವರ್ಣ ಸಮಯ. ಯಾಕಂತ ಹೇಳಿದ್ರೆ ಇದು ಒಂದು
ಆ ಸಂದರ್ಭದಲ್ಲಿ ತಾಯಿ ಮಗು ಇಬ್ಬರು ಆಕ್ಟಿವ್ ಆಗಿರ್ತಾರೆ, ಚುರುಕಾಗಿರ್ತಾರೆ. ತಾಯಿಯಲ್ಲಿಯೂ ಹಾರ್ಮೋನ್ಸ್ ಸುಸ್ತಾಗಿ ಕೆಲವು ತುರ್ತು ಹಾರ್ಮೋನ್ಗಳು ಉತ್ಪಾದನೆ ಆಗಿರುತ್ತೆ. ಮಗುವು ಕೂಡ ಹೆರಿಗೆಯ ಪ್ರಕ್ರಿಯೆ ಇದನ್ನೆಲ್ಲ ಅನುಭವಿಸಿರುತ್ತಲ್ಲ, ಹಾಗಾಗಿ ಅವರಲ್ಲೂ ಕೂಡ ಹಾರ್ಮೋನ್ಗಳಿರುತ್ತೆ. ಆಗ ಮಗು ಬೇಗನೆ ಸ್ತನ್ಯಪಾನಕ್ಕೆ ಒಗ್ಕೊಂಡ್ಬಿಡುತ್ತೆ. ಇಲ್ಲ ಅಂದ್ರೆ ಮಗು ತುಂಬಾ ತಡವಾಗಿ ಎದೆ ಹಾಲು ಉಣ್ಲಿಕ್ಕೆ ಪ್ರಾರಂಭ ಆಗ್ಬೋದು. ಸೊ ಆರಂಭದಲ್ಲಿ ಇವ್ರು ಏನ್ ಮಾಡ್ತಾರೆ, ಸಕ್ಕರೆ ನೀರು, ಗ್ಲೂಕೋಸ್ ನೀರು, ಜೇನುತುಪ್ಪ ನೆಕ್ಸೋದು, ಈ ತರ ಎಲ್ಲ ಮಾಡ್ತಾರೆ. ತಾಯಂದಿರು ಜೊತೆಗಿರ್ತಾರಲ್ಲ, ಬೆಂಬಲ ಗುಂಪು ಅಂತ ಹೇಳ್ತೀವಿ. ಆಗ ಏನಾಗತ್ತೆ, ಮಗು ಒಂದು ಸಾರಿ ಇದರ ರುಚಿ ಕಂಡ್ಕೊಂಡ್ರೆ ನಂತರ ಮತ್ತೆ ಎದೆ ಹಾಲು ಉಣ್ಲಿಕ್ಕೆ ಒಪ್ಪಲ್ಲ ಮಗು. ಅದಕ್ಕಾಗಿ ಸುವರ್ಣ ಅವಕಾಶ ಅಂತ ಹೇಳಿ. ಹೌದೌದು, ಸುವರ್ಣ ಅವಕಾಶ. ಸೊ ಇದು ಇಡೀ ಒಂದು ಭವಿಷ್ಯದ ಸ್ತನ್ಯಪಾನವನ್ನ ನಿರ್ಧಾರ ಮಾಡತ್ತೆ. ಹಾಗಾಗಿ ಈ ಸಮಯದಲ್ಲೇ ಎದೆ ಹಾಲನ್ನ ಆದಷ್ಟು ಬೇಗನೆ ಕುಡಿಸ್ಬೇಕು. ನಂತರವೂ ಕೂಡ ಹೆರಿಗೆಯಾಗಿ ಒಂದು ದಿನಾಲೂ ಕೂಡ ಮಗು ಅತ್ತಾಗೆಲ್ಲ ಕುಡಿಸೋದು ಅಂತ ಹೇಳ್ತಾರೆ. ಅಥವಾ ಕೆಲವರು ಅಲಾರಾಮ್ ಇಟ್ಕೊಂಡು 2 ಗಂಟೆಗೆ ಒಂದ್ಸರಿ 3 ಗಂಟೆ ಆ ಥರ ಏನಿಲ್ಲ, ಮಗು ಅತ್ತಾಗೆಲ್ಲ ಕುಡಿಸ್ಬೋದು. ಮಗುವಿಗೆ ಹಾಲು ಉಣಿಸಿದಾಗ ರಾತ್ರಿ ಹೊತ್ತು ಕೂಡ ಉಣಿಸ್ಬೇಕಾಗತ್ತೆ. ಸೊ ಮೊದಲ ಆರಂಭದ ದಿನಗಳಲ್ಲಿ ಒಂದು 8-10 ಬಾರಿ ಹಾಲು ಕುಡಿಸ್ಬೇಕು. ಆದ್ರೆ ಕೆಲವರು ತುಂಬಾ ಜನ, ನೀವು ಕೇಳಿದ್ರಲ್ಲ ಆಗ್ಲೇ ಅಡ್ಡಿ ಆತಂಕಗಳೇನು ಅಂತ ಹೇಳಿ, ಕೆಲವರು ಹಾಲು ಇಲ್ವೇ ಇಲ್ಲ, ಹಾಲು ಬಂದಿಲ್ಲ ಅಂತ ಹೇಳ್ತಾರೆ. ಹಾಲು ಬಂದಿಲ್ಲ ಅಂದ್ರೆ ಎದೆ ಒಳಗ ಹಾಲು ಇರುತ್ತೆ, ಅದು ಹೊರಗಡೆ ಕಾಣಿಸ್ಕೊಳ್ಳದೆ ಇರಬಹುದು. ಆದ್ರೆ ಮಗುವಿಗೆ ನಿರಂತರವಾಗಿ ಎದೆಯನ್ನ ಚೀಪ್ಸೋದು ಅದು ಬಹಳ ಮುಖ್ಯ. ಸೊ ಸಕ್ಲಿಂಗ್ ಇಸ್ ದ ಬೆಸ್ಟ್ ಗ್ಯಾಲಕ್ಟಗೋಗ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಜನ ಮೇಡಮ್ ಟಾನಿಕ್ ಬರ್ಕೊಡಿ, ಮಾತ್ರೆ ಬರ್ಕೊಡಿ ಹಾಲು ಜಾಸ್ತಿ ಆಗ್ಲಿಕ್ಕೆ ಅಂತ ಕೇಳ್ತಾರೆ. ಆದ್ರೆ ಯಾವುದೇ ಔಷಧದಿಂದ ಇದು ಜಾಸ್ತಿ ಆಗೋದಲ್ಲ. ಔಷಧಗಳನ್ನು ಬರ್ಕೊಡೋದು ಅವ್ರ ಸಮಾಧಾನಕ್ಕಷ್ಟೇ. ಮಗು ಪದೇ ಪದೇ ಎದೆ ಹಾಲು ಚೀಪದಾಗ ಅಷ್ಟೇ ಹಾಲು ನಿರಂತರವಾಗಿ ಚಿಮ್ಮಲಿಕ್ಕೆ ಸಹಾಯ ಆಗುತ್ತೆ. ತುಂಬಾ ಜನ ಈಗ ಹಾಲು ಕಟ್ಕೊಳ್ಳೋದು, ಆದರೆ ಮತ್ತೆ ಆತರ ಸರಿಯಾದ ಭಂಗಿಯಲ್ಲಿ ಹಾಲು ಕುಡಿಸ್ತಾ ಇರಲ್ಲ ಸರ್. ತುಂಬಾ ಆರಂಭದಲ್ಲಿ ಈಗ ಮೊದಲನೇ ಗರ್ಭಿಣಿಯರಿಗಂತೂ ಸಾಕಷ್ಟು ನರ್ಸಿಂಗು, ಈ ಆಶಾ ಕಾರ್ಯಕರ್ತೆಯರು ಅಥವಾ ಜೊತೆಗೆ ಬೆಂಬಲ ಗುಂಪು, ಈ ತಾಯಂದಿರು, ಅತ್ತೆಯಂದಿರು, ಅವ್ರಿಗೆ ಅನುಭವ ಇರುತ್ತಲ್ಲ, ಅವರೆಲ್ಲ ಸಾಕಷ್ಟು ಸಹಾಯ ಮಾಡಿದ್ರೂ ಕೂಡ ಸರಿಯಾದ ಭಂಗಿಯಲ್ಲಿ ಹಾಲು ಕುಡಿಸಲ್ಲ. ಯಾವ ತರ ಸರಿಯಾದ ಭಂಗಿ? ಸರಿಯಾದ ಭಂಗಿ ಅಂದ್ರೆ ಮಗುವಿನ ಎದೆ ತೊಟ್ಟು ಮತ್ತೆ ಸುತ್ತಲಿನ ಏರಿಯೋಲಾ ಅಥವಾ ಕಿರುಡ ಅಂತ ಹೇಳ್ತೀವಿ, ಅದೆಲ್ಲವೂ ಮಗುವ ಬಾಯಿಯೊಳಗೆ ಹೋಗ್ಬೇಕಾಗತ್ತೆ. ಸೊ ಅದು ಹೋಗಿ ಮಗು ಬಾಯಲ್ಲಿ ಇರೋದನ್ನ ಖಾತ್ರಿ ಪಡಿಸ್ಕೊಂಡ್ಮೇಲೆ ಹಾಲು ಕುಡಿಸ್ತಾ ಇದ್ರೆ, ಮಗು ಕೇವಲ ಎದೆ ತೊಟ್ಟನ್ನು ಚೀಪಿದ್ರೆ ಕ್ರ್ಯಾಕ್ ನಿಪ್ಪಲ್, ಎದೆ ತೊಟ್ಟು ಸೀಳೋದು, ಗಾಯ ಆಗೋದು, ಅವಾಗ ನೋವು ಅಂತ ಹೇಳಿ ಹಾಲು ಕುಡಿಸೋದೇ ನಿಲ್ಸ್ಬಿಡ್ತಾರೆ. ಬೇರೆ ಕೃತಕ ಹಾಲನ್ನ ಹಾಕೋಕ್ ಸ್ಟಾರ್ಟ್ ಮಾಡಿರ್ತಾರೆ. ಇನ್ನೊಂದು ಎಲ್ಲರಿಗಿಂತ ಹೆಚ್ಚು ಇದು ಅಂದ್ರೆ ಹಾಲು ಸಾಕಾಗಲ್ಲ, ಹಾಲು ಬರ್ತಾ ಇಲ್ಲ ಅನ್ನೋದೇ ದೊಡ್ಡ ಎಲ್ಲರದ್ದು ಸಮಸ್ಯೆ. ಆದ್ರೆ ನನ್ನ ಒಂದು ಅನುಭವದಲ್ಲಿ 30 ವರ್ಷಗಳಲ್ಲಿ ಟ್ವಿನ್ಸ್ ಅಥವಾ ಅವಳಿ ತ್ರಿವಳಿ ಮಕ್ಕಳಿಗೂ ಕೂಡ ಎದೆ ಹಾಲು ಸಾಕಾಗುವಷ್ಟು 6 ತಿಂಗಳವರೆಗೆ ಬೇಕಾದಷ್ಟು ಸಂದರ್ಭಗಳು ಒದಗ್ ಬಂದಿರೋದು ಪ್ರಾಕೃತಿಕವಾಗಿ ಸಿಕ್ಕತ್ತೆ. ಹೌದು ಸರ್, ಹೌದು ಸರ್. ಅಂದ್ರೆ ಇವಾಗ ಹಾಲು ಚಿಮ್ಮದೇ ಇರಬಹುದು, ಅದು ಒಳಗಿರುತ್ತೆ. ಮಗು ಪದೇ ಪದೇ ಚೀಪ್ದಾಗ ಹಾಲು ಬರುತ್ತೆ. ಕೆಲವರು ಈಗ ಸಬ್ಬಸಿಗೆ ಸೊಪ್ಪು, ಮೆಂತ್ಯ, ಬೇರೆ ಬೇರೆ ಬೆಳ್ಳುಳ್ಳಿ ತಿಂದ್ರೆ ಹಾಲು ಬರುತ್ತೆ ಇದೆಲ್ಲ ಹೇಳ್ತಾರೆ. ಬಟ್ ಇವೆಲ್ಲ ಒಳ್ಳೇದೆ, ಪೌಷ್ಟಿಕ ಆಹಾರ ಸೇವನೆಗೋಸ್ಕರ ಅದು ಸಿಕ್ಕಿದ್ರೆ ಒಳ್ಳೇದೆ. ಯಾಕಂದ್ರೆ ಎದೆ ಹಾಲು ಉಣಿಸ್ಬೇಕಾದ್ರೆ ಸಾಕಷ್ಟು ಪೌಷ್ಟಿಕ ಆಹಾರ, ಪ್ರೋಟೀನ್ ಯುಕ್ತ ಆಹಾರ ಎಲ್ಲದೂ ಬೇಕಾಗತ್ತೆ. ಹಾಗಾಗಿ ಇದು ಒಳ್ಳೇದೇನೆ ಸರ್. ಮತ್ತೆ ಇನ್ನು ನೀವು ಕೇಳಿದ್ರಲ್ಲ ಅಡ್ಡಿ ಆತಂಕಗಳು ಅಂತ ಹೇಳಿ, ಈಗ 92ನೇ ಇಸ್ವಿಯಿಂದ ಆಚರಿಸ್ತಾ ಬರ್ತಿದೀವಿ. ಪ್ರತಿ ವರ್ಷನೂ ಒಂದೊಂದು ಘೋಷವಾಕ್ಯದೊಂದಿಗೆ ಇದನ್ನ ಆಚರಿಸೋದು. ಈ ಸರಿ ಇದು ಘೋಷವಾಕ್ಯ ಏನಪ್ಪಾ ಅಂತಂದ್ರೆ, ಎದೆ ಹಾಲಿಗೆ ಪ್ರಾಮುಖ್ಯತೆ ಅಥವಾ ಆದ್ಯತೆಯನ್ನ ನೀಡಿ ಮತ್ತೆ ಎಲ್ಲ ಕಡೆ ಸುಸ್ಥಿರವಾದ ಬೆಂಬಲ ವ್ಯವಸ್ಥೆಗಳನ್ನ ರೂಪಿಸಿ ಅಂತ ಒಂದು ಘೋಷವಾಕ್ಯ ಕೊಟ್ಟಿದ್ದಾರೆ. ಸೊ ಸುಸ್ಥಿರ ಬೆಂಬಲ ವ್ಯವಸ್ಥೆ ಅಂದ್ರೆ ಅಡ್ಡಿ ಆತಂಕಗಳನ್ನ ಹೋಗಲಾಡಿಸಿ ಬೇರೆ ಬೇರೆ ಯಾವ್ಯಾವ ಸಂದರ್ಭಗಳಲ್ಲಿ ಬೆಂಬಲ ಅಗತ್ಯ ಇದೆ ಅನ್ನೋದನ್ನ ನೋಡೋದು. ಇದೆಲ್ಲ ಸಣ್ಣ ಪುಟ್ಟ ಸಮಸ್ಯೆ ಆದ್ರೆ ತುಂಬಾ ಜನ ಈ ಕೊಲೆಸ್ಟ್ರಮ್ ಅಥವಾ ಮೊದಲ ಹಾಲು ಅಂತ ಇರುತ್ತಲ್ಲ, ಆರಂಭದಲ್ಲಿ ತಾಯಿಗೆ ಸುಸ್ತಾಗಿದೆ, ಅವರಿಗೆ ಸಿಸೇರಿಯನ್ ಆಗಿದೆ, ಅವ್ರು ರೆಸ್ಟ್ ತಗೊಳ್ಳಿ, ಮಲ್ಕೊಳ್ಳಿ ಅಂತ ಆರಂಭದ ಹಾಲನ್ನು ಕುಡಿಸೋದೇ ಇಲ್ಲ ಸರ್. ಅದು ತುಂಬಾ ಪ್ರಾಮುಖ್ಯ ಇರುವಂತದ್ದು ಮತ್ತೆ ತುಂಬಾ ಪೌಷ್ಟಿಕಾಂಶ ಇರುವಂತದ್ದು, ಅದು ಕುಡಿಸ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಹೌದು ಸರ್, ಖಂಡಿತ. ಇದು ಒಂದು ಚಿನ್ನದ ದ್ರವ ಅಂತ ಹೇಳ್ತೀವಿ, ಗೋಲ್ಡನ್ ಲಿಕ್ವಿಡ್. ಯಾಕಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಮಗುವಿನ ಎದೆ ಹಾಲು ಎಷ್ಟು ಶ್ರೇಷ್ಠ ಅಂತಂದ್ರೆ
ಬಹಳಷ್ಟು ಈಗ ಮಾನವ ಶಿಶು ಇದೆಯಲ್ಲ, ಮಾನವ ಶಿಶುವಿಗೆ ಅದು ತಕ್ಕನಾಗಿ ಎದೆಹಾಲು ಉತ್ಪಾದನೆ ಪ್ರಕೃತಿಯೇ ಕೊಟ್ಟಿರೋ ವರದಾನ ಅದು. ಮಗುವಿನ ಮೆದುಳಿನ ವಿಕಸನ ಬಹಳ ಮುಖ್ಯ ಮನುಷ್ಯನಲ್ಲಿ. ಮಗುವಿನ ಸೂಕ್ಷ್ಮ ದೇಹ 6 ತಿಂಗಳಲ್ಲಿ ಡಬಲ್ ಆಗುತ್ತೆ. ಈಗ ಮಗು 3 kg ಇದ್ರೆ 6 ತಿಂಗಳಲ್ಲಿ 6 kg ಆಗುತ್ತೆ. ಸೊ ನಿಧಾನಗತಿಯಲ್ಲಿ ಬೆಳೆಯುತ್ತೆ. ಅಂದ್ರೆ ಮೆದುಳಿನ ಬೆಳವಣಿಗೆ ಬಹಳಷ್ಟು ಮುಖ್ಯ. ಹಲವಾರು ನರತಂತುಗಳು, ಮೆದುಳಿನ ರಕ್ತನಾಳ, ಕಣ್ಣಿನ ರಕ್ತನಾಳ, ಇವುಗಳೆಲ್ಲ ಬೆಳವಣಿಗೆಗೆ ಮೇಧೋ ಆಮ್ಲಗಳು ಅಂತ ಬೇಕಾಗತ್ತೆ. ಸೊ ಕೊಲೆಸ್ಟ್ರಮ್ ಅಲ್ಲಿ ಮತ್ತೆ ಎದೆಹಾಲು ನಂತರ ಬರೋದ್ರಲ್ಲಿ ಮೇಧೋ ಆಮ್ಲಗಳಿರುತ್ತೆ, ಇಮ್ಯುನೋಗ್ಲೋಬುಲಿನ್ ಅಂತ ಇರುತ್ತೆ. ಇದೆಲ್ಲ ಅತ್ಯಂತ ಅವಶ್ಯಕ ಮಗುವಿಗೆ. ಹೌದು, ರೋಗ ನಿರೋಧಕ ಶಕ್ತಿ ಮಗುವಿಗೆ ಸಿಗ್ಲಿಕ್ಕೆ ಇದೊಂದು ಬಹಳ ಮುಖ್ಯ. ಮತ್ತೆ ಮೇಧಾಶಕ್ತಿ ಅಂತ ಹೇಳ್ತಾರಲ್ಲ, ಮಗುವಿನ ನೆನಪಿನ ಶಕ್ತಿ ಮತ್ತೆ ಅದರ ಒಂದು ಬೆಳವಣಿಗೆ ಮತ್ತೆ ಭಾಷೆಯ ಕಲಿಕೆ, ಸಾಮಾಜಿಕ ಸಂಪರ್ಕ ಎಲ್ಲದಕ್ಕೂ ಇದು ಬಹಳ ಮುಖ್ಯ ಆಗುತ್ತೆ ಸರ್. ಇದು ಬೇಕೇ ಬೇಕು. ಮತ್ತೆ ಎದೆ ಹಾಲಲ್ಲಿ ಲ್ಯಾಕ್ಟೋಸ್ ಅಂತ ಇರುತ್ತೆ, ಅದರಲ್ಲಿ ಅದೇ ಗ್ಲೂಕೋಸ್ ಅದೇ ಒಂದು ವೆರೈಟಿ ಅದು. ಅದರಲ್ಲಿ ಗ್ಯಾಲಕ್ಟೋಸ್ ಅನ್ನೋದು ಮೆದುಳಿಗೆ ಪೂರಕ. ಮತ್ತೆ ಆರಂಭದಲ್ಲಿ ಈ ಕೃತಕ ಇದರಲ್ಲಿ ಕರುಳಿನ ಬ್ಯಾಕ್ಟೀರಿಯಾ ಅಂತ ಕೇಳಿರ್ಬೋದು ಸರ್. ಇತ್ತೀಚೆಗೆ ಗಟ್ ಮೈಕ್ರೋಬಯೋಟ ಅಂತ ಹೇಳ್ತೀವಿ. ಅತ್ಯಂತ ಮುಖ್ಯವಾಗಿದ್ದು ಈ ಗಟ್ ಮೈಕ್ರೋಬಯೋಟ ಕರುಳಿಗೆ ಒಂದು ಒಳ್ಳೆಯ ಲೇಪನವನ್ನು ಕೊಡುತ್ತೆ. ಅಂದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾ ಸಂಖ್ಯೆ ಕಡಿಮೆ ಮಾಡುತ್ತೆ. ಅಂತಹ ಒಂದು ಲೇಪನ ಸಿಗುತ್ತೆ ಎದೆ ಹಾಲಿನಿಂದ. ಸೊ ಇದು ಭವಿಷ್ಯದಲ್ಲಿ ಮಗುವಿಗೆ ಇನ್ಸುಲಿನ್ ಪ್ರತಿರೋಧ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ, ಅಂದ್ರೆ ಈಗ ಎಲ್ಲಾ ಮಧುಮೇಹ ಇರಬಹುದು, ಬೊಜ್ಜು ಇರಬಹುದು, ಹೃದ್ರೋಗ ಇರಬಹುದು, ಕ್ಯಾನ್ಸರ್ ಕಾಯಿಲೆವರೆಗೂ ಕೂಡ ಇದು ಒಂದು ರಕ್ಷಣೆಯನ್ನ ಕೊಡುತ್ತೆ ಅನ್ನೋದು. ಸೊ 19 ಕ್ಯಾನ್ಸರ್ ಕಾಯಿಲೆಗಳಿಂದ, ಅಂದ್ರೆ ಮುಖ್ಯವಾಗಿ ಲುಕೀಮಿಯಾ ಇತ್ಯಾದಿ ಕ್ಯಾನ್ಸರ್ಗಳಿಂದ ಈ ಸ್ತನ್ಯಪಾನ ರಕ್ಷಣೆಯನ್ನ ನೀಡುತ್ತೆ ಅನ್ನೋದು ಸ್ವಾಭಾವಿಕವಾಗಿಯೇ ಎಷ್ಟೊಂದು ಅನುಕೂಲತೆ ಇದೆ ನೋಡಿ ತಾಯಿ ಹಾಲಿಂದ. ಖಂಡಿತ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡಿ ಶ್ವಾಸಕೋಶದ ಸೋಂಕು, ಕರುಳಿನ ಸೋಂಕು, ವಾಂತಿ ಭೇದಿ ಪದೇ ಪದೇ ಆಗೋದು, ಇದೆಲ್ಲ ರಕ್ಷಣೆ ಕೊಟ್ಟು ಸುಮಾರು ಲಕ್ಷಗಟ್ಟಲೆ ಶಿಶು ಮರಣವನ್ನ ಕಡಿಮೆ ಮಾಡ್ತಾ ಇದೆ. ಮತ್ತೆ ತಾಯಿ ಮಗುವಿನ ಬಾಂಧವ್ಯ ಹೆಚ್ಚಿಸಿ ಆ ಸಂವೇದನಾಶೀಲತೆಯನ್ನ ಹೆಚ್ಚಿಸುತ್ತೆ. ಇಂತಹ ಮಕ್ಕಳು ಭವಿಷ್ಯದಲ್ಲಿ ಕೂಡ ಅವರ ವರ್ತನೆ, ಅವರ ಸಾಮಾಜಿಕ ನಡವಳಿಕೆ, ಅವರ ಕಲಿಕಾ ಸಾಮರ್ಥ್ಯ ಎಲ್ಲವೂ ಚೆನ್ನಾಗಿರುತ್ತೆ ಸರ್. ಸೊ ಇದರ ಜೊತೆಗೆ ತಾಯಿಗೂ ಕೂಡ ಬಹಳಷ್ಟು ಅವಳ ಖಿನ್ನತೆ ಕೂಡ ಕಡಿಮೆ ಆಗುತ್ತೆ ಮಗು ಹಾಲು ಕುಡಿಯೋದ್ರಿಂದ. ಹೌದು ಹೌದು, ಆ ಸಂಬಂಧ ಬೆಳೆಯೋದ್ರ ಜೊತೆಗೆ ತಾಯಿಗೆ ಕೂಡ ಹೆರಿಗೆಯಲ್ಲಿ ನಂತರ ಲೈಂಗಿಕ ಆಸಕ್ತಿ ಖಂಡಿತ ಆಗಿರುತ್ತೆ, ಅದು ಕೂಡ ಮರುಕಳಿಸ್ಲಿಕ್ಕೆ ಸಹಾಯ ಆಗುತ್ತೆ. ಯಾಕಂದ್ರೆ ಆಕ್ಸಿಟೋಸಿನ್ ಅನ್ನೋದು ಲವ್ ಹಾರ್ಮೋನ್, ಪ್ರೀತಿಯ ಹಾರ್ಮೋನ್ ಅದು. ಸೊ ಇದೆಲ್ಲ ಬಹಳಷ್ಟು ತಾಯಿಗೆ. ಇದ್ರ ಜೊತೆಗೆ ಒಂದು 20ಕ್ಕಿಂತ ಹೆಚ್ಚು ಸಂಶೋಧನೆ ಪ್ರಕಾರ ತಾಯಂದಿರಲ್ಲಿಯೂ ಕೂಡ ಮಧುಮೇಹ, ಸ್ತನದ ಕ್ಯಾನ್ಸರು, ಮೂಳೆ ಸವೆತ ಮತ್ತೆ ಅಂಡಾಶಯ, ಗರ್ಭಾಶಯದ ಕ್ಯಾನ್ಸರ್ ಇವೆಲ್ಲ ಕಡಿಮೆ ಆಗೋದು ಸಾಬೀತಾಗಿದೆ. ತಾಯಿಗೆ ಇಷ್ಟೊಂದು ಅನುಕೂಲತೆ ಇದೆ. ಹೌದು ಸರ್. ಮತ್ತೆ ತಾತ್ಕಾಲಿಕ ಗರ್ಭ ನಿರೋಧಕ ಕೂಡ ಆಗತ್ತೆ. ಸೊ ಮತ್ತೆ ಇನ್ನೊಂದು ಹೆರಿಗೆ ಆಗೋದನ್ನ ತಡೆಗಟ್ಟುತ್ತೆ. ಆ ಮುಟ್ಟಿನ ಸಮಯದಲ್ಲಿ ಹೆರಿಗೆ ಆದಾಗ ನಂತರ ರಕ್ತಸ್ರಾವ ಕಡಿಮೆ ಮಾಡುತ್ತಲ್ಲ ಆಕ್ಸಿಟೋಸಿನ್ ಹಾರ್ಮೋನು, ಇದರಿಂದ ರಕ್ತಹೀನತೆ ತಡೆಗಟ್ಟಲ್ಪಡುತ್ತೆ. ಅದ್ರ ಜೊತೆಗೆ ನ್ಯಾಪ್ಕಿನ್ ಬಳಕೆ ಕಡಿಮೆ ಆಗುತ್ತೆ, ಅದರಿಂದ ಆರ್ಥಿಕ ಲಾಭ, ಪರಿಸರ ರಕ್ಷಣೆ, ಸೊ ಎಷ್ಟೆಲ್ಲ ಇದೆ ಸರ್. ನಿರಂತರವಾಗಿ ಇದೊಂದು ಹೇಳದ್ನಲ್ಲ, ಅಮೃತ ಸಮಾನ, ಸಂಜೀವಿನಿ ಅಂತ ಹೇಳ್ಬೋದು. ಡಾಕ್ಟರ್, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ನನಗೆ, ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ ನನಗೆ. ಬಹಳಷ್ಟು ಹೆಣ್ಣು ಮಕ್ಕಳು ಹಾಲು ಕುಡಿಸೋದ್ರಿಂದ ಸೌಂದರ್ಯ ಹಾಳಾಗತ್ತೆ ಅಂತ. ಖಂಡಿತ ತಪ್ಪು ಸರ್. ಸೌಂದರ್ಯ ಚೆನ್ನಾಗಾಗತ್ತೆ, ಬೊಜ್ಜು ಅನವಶ್ಯಕವಾಗಿ ಶೇಖರಣೆ ಆಗಿರೋದು ಕಡಿಮೆ ಆಗತ್ತೆ. ಇಲ್ಲಿ ಮುಖ್ಯವಾಗಿ ನಮ್ಮ 2026 ಇದು ಬೆಂಬಲ ವ್ಯವಸ್ಥೆ ರೂಪಿಸೋದು ಅಂತ ಹೇಳಿದಾರಲ್ಲ, ಈ ಒಂದು ಉದ್ಯೋಗಸ್ಥ ತಾಯಂದಿರದ್ದು ಬಹಳಷ್ಟು ತಾಕಲಾಟ. ಅಂದ್ರೆ ಉದ್ಯೋಗ ಮಾಡೋದು ಅವಳ ಹಕ್ಕೆ, ಯಾಕಂದ್ರೆ ಆರ್ಥಿಕವಾಗಿ ಸಬಲತೆಯನ್ನ ಹೊಂದಲಿಕ್ಕೆ ಮತ್ತೆ ಕುಟುಂಬದ ರಕ್ಷಣೆಗೆ ಅವ್ರ ಕೆಲವರಿಗೆ ಅಗತ್ಯ ಇರುತ್ತೆ ಉದ್ಯೋಗ ಮಾಡೋದು. ಬಟ್ ಆದ್ರೆ ಸ್ತನ್ಯಪಾನ ಇದು ದೈವದತ್ತ ಮತ್ತೆ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತಾರಲ್ಲ, ಅದು ಇದೆ. ಸೊ ಇದು ಆ ಉದ್ಯೋಗ ಮತ್ತೆ ಈ ಸ್ತನ್ಯಪಾನ ಎರಡರ ನಡುವೆ ಕೆಲವು ಸರಿ ದ್ವಂದ್ವ ಏರ್ಪಡುತ್ತೆ. ಸೊ ಉದ್ಯೋಗಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು 6 ತಿಂಗಳಿಗೆ ಹೋಗೋದ ಮೆಟರ್ನಿಟಿ ಲೀವ್ ಇರುತ್ತೆ. ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಇದೆ, 2017 ಬಂದಿರೋದು. ಕನಿಷ್ಠ 6 ತಿಂಗಳು ಎಲ್ಲ ಸಂಘಟಿತ ಅಸಂಘಟಿತ ವಲಯದಲ್ಲಿ ರಜಾ ಕೊಟ್ಟು, ಅವರಿಗೆ ಸಂಬಳ ಸಹಿತ ರಜಾ ಕೊಟ್ಟು ಸ್ತನ್ಯಪಾನಕ್ಕೆ ಅನುಕೂಲ ಮಾಡಬೇಕು ಅಂತ. ಆದ್ರೆ 2 ತಿಂಗಳಿಗೆನೆ ಇನ್ನು 6 ತಿಂಗಳಿಗೆ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಮೊದಲೇ
ಬೇರೆ ಹಾಲನ್ನ ಆರಂಭಿಸ್ಬಿಡ್ತಾರೆ. ತಪ್ಪು ಅದು. ಹೌದು, ಖಂಡಿತವಾಗಿಯೂ ತಪ್ಪು. ಇದೆಲ್ಲ ಏನಂದ್ರೆ ಚರ್ಚೆ ಮಾಡ್ಕೋಬೇಕು. ಅಂದ್ರೆ ಹೆಣ್ಮಕ್ಳು ಯಾವಾಗ್ಲೇ ಅಂದ್ರೆ ಈ ಒಂದು ಅಂಕಿ ಸಂಖ್ಯೆ ಪ್ರಕಾರ ಕೇವಲ 30-40 ದುಡಿಯುವ ಮಹಿಳೆಯರು ಮಾತ್ರ ನಿರಂತರ 6 ತಿಂಗಳು ಸ್ತನ್ಯಪಾನ, ನಂತರ 2 ವರ್ಷವೂ ಅದನ್ನ ಮುಂದುವರಿಸೋದು ಮಾಡ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ. ಇದು ತುಂಬಾ ತಪ್ಪು ಸರ್. ಇವ್ರು ಮೊದಲೇ ಡಿಸೈಡ್ ಮಾಡ್ಬೇಕು. ಅಂದ್ರೆ ಮೊದಲೇ ಒಂದು ರಜಾವನ್ನ ಯಾವ ರೀತಿ ತಗೊಳ್ಬೇಕು, ಆಮೇಲೆ ಏನು ಪೇಡ್ ಲೀವು, ವಿದೌಟ್ ಪೇ ಲೀವು, ಇದ್ರ ಬಗ್ಗೆಲ್ಲ ಅವರ ಸಂಬಂಧಪಟ್ಟ ಅವರ ಹತ್ರ ಡಿಸ್ಕಸ್ ಮಾಡ್ಕೋಬೇಕು. ಇನ್ನು ಉದ್ಯೋಗ ಸ್ಥಳದಲ್ಲಿ 6 ತಿಂಗಳ ನಂತರ ಶಿಶು ಕೇಂದ್ರಗಳು ಅಂತ ಇರುತ್ತೆ, ಅಲ್ಲಿ ಸ್ತನ್ಯಪಾನ ಮಾಡ್ಸಕ್ ಅವಕಾಶಗಳಿರುತ್ತೆ. ಅಥವಾ ಮನೆ ಹತ್ರ ಇದ್ರೆ ಫೀಡಿಂಗ್ ಟೈಮ್ ಅಂತ ಕೊಡ್ತಾರೆ, ಹೋಗಿ ಹಾಲು ಉಣಿಸ್ ಬರ್ಲಿಕ್ಕೆ. ಅದು ಸಾಧ್ಯ ಇಲ್ಲ ಅಂದ್ರೆ ಎದೆ ಹಾಲನ್ನ ಹಿಂಡಿ ಇಡೋದು ಸರ್. ಅದು ಬೇಕು ಅಂತಿಲ್ಲ, ಇಲ್ಲ ಸರ್. 6-8 ತಾಸು ನಮ್ಮ ಮಾಮೂಲಿ ಕೋಣೆಯ ಉಷ್ಣತೆಯಲ್ಲೇ ಎದೆ ಹಾಲು ಚೆನ್ನಾಗಿರುತ್ತೆ, ಏನು ಅದರ ಪೋಷಕಾಂಶಗಳು ಹಾಳಾಗಲ್ಲ. ಇನ್ನು ಫ್ರಿಡ್ಜ್ ಇದ್ರೆ, ಸೌಲಭ್ಯ ಇದ್ರೆ 24 ಗಂಟೆನೂ ಇಡಬಹುದು. ಒಮ್ಮೆ ತೆಗೆದ ಹಾಲು 24 ಗಂಟೆ. ಹೌದು, ಫ್ರಿಡ್ಜ್ ಅಲ್ಲಿ ಇಡಬಹುದು. ಹೊರಗಡೆ 8 ತಾಸು ಇಡಬಹುದು. ಸೊ 8 ತಾಸೇ ಅಲ್ವಾ ಡ್ಯೂಟಿ ಹೋಗೋದು. ಸೊ ದುಡಿಯುವ ಮಹಿಳೆ ಕೊನೆಯದಾಗಿ ಮನೆಯಿಂದ ಹೋಗುವಾಗ ಹಾಲು ಕುಡಿಸ್ಬೇಕು, ಮತ್ತೆ ಆಫೀಸಿಂದ ಬಂದ ತಕ್ಷಣ ಮೊದಲನೇದಾಗಿ ಹಾಲು ಕುಡಿಸ್ಬೇಕು. ಇದರಿಂದ ಎಷ್ಟೋ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತೆ ಮನೇಲಿ ಇದ್ದಾಗೆಲ್ಲ ರಾತ್ರಿಯ ಹೊತ್ತು ಹೆಚ್ಚು ಹಾಲು ಕುಡಿಸ್ಬೇಕು. ರಾತ್ರಿ ಹೊತ್ತು ಪ್ರೊಲ್ಯಾಕ್ಟಿನ್ ಹಾರ್ಮೋನು ಉತ್ಪಾದನೆ ಎಲ್ಲ ಜಾಸ್ತಿ ಇರೋದ್ರಿಂದ ನಿರಂತರ ಸ್ತನ್ಯಪಾನಕ್ಕೆ ಇದು ಅಡ್ಡಿ ಆಗಲ್ಲ. ಮತ್ತೆ ಪೂರಕ ಆಹಾರದಲ್ಲಿ ತುಂಬಾ ಜನ ತಪ್ತಾ ಇದ್ದಾರೆ ಸರ್. 6 ತಿಂಗಳ ನಂತರ ಪೂರಕ ಆಹಾರ ಹಾಕ್ಬೇಕಂದ್ರೆ ಅದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇರುವ, ಈಗ ರಾಗಿ ಹಿಟ್ಟು ಅಥವಾ ಮನೆಯಲ್ಲೇ ಎಲ್ಲ ಪೌಷ್ಟಿಕವಾಗಿ ತಯಾರು ಮಾಡೋದು, ಕ್ಯಾರೆಟ್ ಇದನ್ನೆಲ್ಲ ಬೇಯಿಸಿ, ಆಲೂಗಡ್ಡೆ, ಬೇರೆ ಬೇರೆ ತರದ್ದು ಮನೆಯಲ್ಲೇ ಗಂಜಿ ತರ ಮಾಡಿ ಕೊಡ್ಬೋದು, ಅದಕ್ಕೆ ತುಪ್ಪ ಎಲ್ಲ ಹಾಕಿ. ಆದ್ರೆ ರೆಡಿಮೇಡ್ ಆಹಾರನ ಹಾಕೋದು, ಕೃತಕ ಮಾರುಕಟ್ಟೆಗೆ ಹೆಚ್ಚು ಜನ ಮಾರು ಹೋಗ್ತಾ ಇದ್ದಾರೆ ಇವತ್ತು. ಅದನ್ನೆಲ್ಲ ಸರಿಯಾಗಿ ಪೌಷ್ಟಿಕಾಂಶ ಸಿಗೋದಿಲ್ಲ ಅದರಿಂದ. ಇದು ಸಿಗುವ ಹಾಗೆ ನೋಡ್ಕೋಬೇಕು. ಮತ್ತೆ ಪಂಚ ಶುಚಿತ್ವ ಅಂತ ಹೇಳ್ತೀವಿ ನಾವು. ಅದು ಸ್ವಚ್ಛವಾದ ಕೈಗಳು, ಸ್ವಚ್ಛವಾದ ಪಾತ್ರೆ, ಮತ್ತೆ ಅದರ ಮೇಲ್ಮೈ, ಸ್ವಚ್ಛವಾದ ಮೇಲ್ಮೈ, ಜೊತೆಗೆ ಸ್ವಚ್ಛವಾದ ಆಹಾರ, ಸ್ವಚ್ಛ ಸ್ಥಳ. ಇದು ಪಂಚ ಸೂತ್ರಗಳು ಅಂತ ಹೇಳ್ತೀವಿ. ಇದು ಶುಚಿತ್ವದ ಸೂತ್ರ. ಇದೆಲ್ಲ ಪೂರೈಕೆ ಆಗ್ಬೇಕು. ಇಷ್ಟೇ ಅಲ್ಲ, ಮತ್ತೆ ತುಂಬಾ ಈ IMS ಆಕ್ಟ್ ಅಂತ ಬಂದಿದೆ ಸರ್. ತುಂಬಾ ಜನ ಬೇಗನೆ ಡಾಕ್ಟ್ರೇ ಪೌಡರ್ ಬರ್ಕೊಡಿ, ಡಾಕ್ಟ್ರೇ ಮಗು ತುಂಬಾ ಅಳುತ್ತೆ ಅಂತ. ಮಗು ಅಳೋದು ಹಾಲು ಕಡಿಮೆ ಆಗಲ್ಲ ಅನ್ನೋದು ಗೊತ್ತಿರ್ಬೇಕು. ಅದು ಮಗು ಮೂತ್ರ ವಿಸರ್ಜನೆ ಮಾಡ್ಕೊಂಡ್ರು ಅಳಬಹುದು. ಇಲ್ಲ ಎದೆ ಹಾಲು ಕುಡಿಸ್ಬೇಕಾದ್ರೆ ಮಗು ಸ್ವಲ್ಪ ಮಟ್ಟಿಗೆ ಗಾಳಿಯನ್ನು ಕೂಡ ಕುಡಿಯುತ್ತೆ, ಸರಿಯಾಗಿ ಪೊಸಿಷನ್ ಕೊಡದೇ ಇದ್ರೆ. ಆ ಗಾಳಿ ಹೊಟ್ಟೆ ಒಳಗೆ ಸೇರ್ಕೊಂಡು ಹೊಟ್ಟೆ ಉಬ್ಬರ ಆದಂಗೆ ಆಗಬಹುದು. ಮತ್ತೆ ಸ್ವಲ್ಪ ಮಟ್ಟಿಗೆ ಅಳೋದು ಚಟುವಟಿಕೆ ಅದೆಲ್ಲ ಅಗತ್ಯ ಇರುತ್ತೆ ಮಗುಗೆ. ಸೊ ಹಾಗಾಗಿ ಎದೆ ಹಾಲು ಕುಡಿಸಿದ್ಮೇಲೆ ಬರ್ಪಿಂಗ್ ಅಂತ ಹೇಳ್ತೀವಿ, ತೇಗ್ಸೋದು ಭುಜದ ಮೇಲೆ ಹಾಕೊಂಡು, ಅದನ್ನು ಕೂಡ ಮಾಡ್ಬೇಕು. ಅದ್ರ ಜೊತೆಗೆ ಅಳುವಿಗೆ ಹಾಲು ಕಡಿಮೆ ಆಗೋದ್ ಕಾರಣ ಅಲ್ಲ ಅಂತ ತಿಳ್ಕೊಂಡು ಸರಿಯಾದ ಕಾರಣ ಕಂಡುಹಿಡಿಬೇಕು. ಮಗು ಮಲಮೂತ್ರ ವಿಸರ್ಜನೆ ಸರಿಯಾಗಿ ಮಾಡ್ತಾ ಇದೆಯಾ, ದಿನಕ್ಕೆ 4-6 ಬಾರಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಹಾಲು ಸಾಕು ಅಂತ ಅರ್ಥ. ಸುಮ್ಮನೆ ನಾವು ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡಕ್ ಆಗಲ್ಲ. ಈಗ ಎಲ್ಲಾ ಆಸ್ಪತ್ರೆಯಲ್ಲಿ ಶಿಶು ಸ್ನೇಹಪರ ಆಸ್ಪತ್ರೆ, ಅಂದ್ರೆ ಬೇಬಿ ಫ್ರೆಂಡ್ಲಿ ಆಸ್ಪತ್ರೆ ಅಂತ ಇದೆ. ಅದಕ್ಕೆ ಸೂತ್ರಗಳೆಲ್ಲ ಇದೆ ಸರ್. ಇದೆಲ್ಲ ನಾನು ಹೇಳಿದ್ನಲ್ಲ, ಅದೆಲ್ಲ ಸೂತ್ರಗಳನ್ನು ಒಳಗೊಂಡು ಆ ಶಿಶು ಸ್ನೇಹಪರ ಆಸ್ಪತ್ರೆ ಇದು ಅಗತ್ಯ ಇದೆ. ಮತ್ತೆ ಕಾಯ್ದೆಯು ಕೂಡ ಅದರ ನಿಖರವಾದ ಅನುಷ್ಠಾನ ಆಗ್ಬೇಕು. IMS ಆಕ್ಟ್ ಅಂತ ಇದೆ. ಯಾವುದೇ ಸಂದರ್ಭದಲ್ಲಿ ಕೃತಕ ಹಾಲಿಗೆ ಮೊರೆ ಹೋಗಬಾರ್ದು. ಮತ್ತೆ ಇದು ಎಲ್ಲರ ಜವಾಬ್ದಾರಿ. ಒಂದು ಬೆಂಬಲ ಗುಂಪು ಅಂತ ಬೇಕು ಸರ್. ಅಂದ್ರೆ ಅದು ಬರೀ ವೈದ್ಯಕೀಯ ಸಿಬ್ಬಂದಿಗಳಷ್ಟೇ ಅಲ್ಲ, ಮನೆಯಲ್ಲಿ ತಾಯಿ, ಅತ್ತೆ, ಪತಿ, ಎಲ್ಲ ಅಜ್ಜ ಅಜ್ಜಿ ಎಲ್ಲರೂ ಕೂಡ ಟೋಟಲ್ ಒಂದು ಬೆಂಬಲ ಗುಂಪು. ಇವರಿಗೆ ಇದರ ಬಗ್ಗೆ ಎಲ್ಲ ಅರಿವಿರ್ಬೇಕು. ಮತ್ತೆ ಈಗ ಉದ್ಯೋಗದ ವಲಯದಲ್ಲಿ ಅವರ ಸ್ನೇಹಿತರು ಕೂಡ, ಮತ್ತೆ ಯಾರು ಮಾಲೀಕರು ಅಷ್ಟೇ, ಈ ಸ್ತನ್ಯಪಾನ ಕಾರಣಕ್ಕಾಗಿ ಯಾರನ್ನು ಕೆಲಸದಿಂದ ಇಡೋದು, ನೀನ್ ಹಾಲು ಕುಡಿಸ್ತಿದ್ಯಾ, ನೀನ್ ಕೆಲ್ಸಕ್ ಬೇಡ, ಈ ತರ ಎಲ್ಲ ಒಂದು ನಿಕೃಷ್ಟವಾಗಿ ಹೇಳೋದು, ಇದು ಯಾವುದೂ ಆಗ್ಬಾರ್ದು. ಎಲ್ಲ ಕಡೆಯೂ ಅವಳಿಗೆ ಸ್ತನ್ಯಪಾನದ ಬಗ್ಗೆ ಬೆಂಬಲ ಸಿಗಬೇಕು. ತಾಯಿ ಮೊದಲು ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧಳಾಗಿ ಒಂದು ಅವಳು ಪೌಷ್ಟಿಕ ಆಹಾರ ಸೇವಿಸಿ ಸಿದ್ಧಳಾಗಬೇಕು. ಅದರ ಜೊತೆಗೆ ಎಲ್ಲರ ಬೆಂಬಲ ಸಿಗಬೇಕು. ಇದು ಒಂದು
ಸುಸ್ಥಿರವಾದ ಭವಿಷ್ಯದ ಹೂಡಿಕೆ ಕೇವಲ ತಾಯಂದಿರ ಹೊಣೆಯಲ್ಲ, ಇದು ಇಡೀ ಸಮಾಜದ ಸಾಮೂಹಿಕ ಜವಾಬ್ದಾರಿ ಅಂತ ಪ್ರತಿಯೊಬ್ಬರು ತಿಳ್ಕೊಂಡ್ರೆ ಮಾತ್ರ ಸರ್ ಈ ಸ್ತನ್ಯಪಾನ ಸಪ್ತಾಹದಂತಹ ಆಚರಣೆ ನಿಜವಾದ ಆಚರಣೆ ಆಗತ್ತೆ. ಇಲ್ಲ ಅಂದ್ರೆ ಇದು ಸುಮ್ಮನೆ ಭಾಷಣ ಘೋಷಣ ಈ ರೀತಿಯಾಗಿ ಇಷ್ಟಕ್ಕೆ ಮುಂದುವರಿಯುತ್ತೆ ಅನ್ನೋದು ನನ್ನ ಅನಿಸಿಕೆ. ಆಯ್ತು ಡಾಕ್ಟರ್, ಈಗ ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ. ಹೇಳಿ. ಈಗ ಕೋವಿಡ್ ಅಂತ ಸಂದರ್ಭದಲ್ಲಿ ಬಹಳಷ್ಟು ಅನಾಹುತಗಳು ಜರುಗ್ಬಿಡ್ತು. ಮಗು ಡೆಲಿವರಿ ಆಯ್ತು, ತಾಯಿ ತೀರ್ ಹೋಗ್ಬಿಟ್ರು. ಈ ತರದ್ದು ಸಂದರ್ಭಗಳು ಬಂದಾಗ ಆ ಮಗುವಿಗೆ ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು? ಆ ಮಗುವಿಗೆ ಈಗ ಹಾಲಿನ ಬ್ಯಾಂಕ್ ಅಂತ ಕೂಡ ಇದೆ ಸರ್. ಎದೆ ಹಾಲನ್ನ ದಾನ ಮಾಡಬಹುದು, ಸುಮಾರು ಎಲ್ಲ ಕಡೆ ಇದೆ, ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೆ. ಸೊ ಅಥವಾ ಯಾರಾದ್ರೂ ಬೇರೆ ತಾಯಂದಿರು ಇದ್ರೆ ಅವರು ಹಾಲುಣಿಸುವಾಗ ಹೆಚ್ಚಾಗಿ ಹಾಲು ಬರ್ತಾ ಇರುತ್ತೆ, ಅವರ ಹಾಲನ್ನು ಕೂಡ ಬಳಸಬಹುದು. ಇಲ್ಲ ಅಂದ್ರೆ ಹಾಲಿನ ಬ್ಯಾಂಕ್ ಹತ್ತಿರದಲ್ಲಿಯೇ ಇದ್ರೆ ಅದರ ಸೌಲಭ್ಯವನ್ನು ಕೂಡ ಬಳಸಬಹುದು. ಈಗ ರಕ್ತದ ಬ್ಯಾಂಕ್, ಈ ಬ್ಯಾಂಕ್ ಎಲ್ಲ ಇದ್ದಂಗೆ ಮಿಲ್ಕ್ ಬ್ಯಾಂಕ್ ಅಂತ ಕೂಡ ಇದೆ. ಹೇಳಿದ್ನಲ್ಲ, ರೆಫ್ರಿಜರೇಟರ್ ಅಲ್ಲಿ ಆ ಹಾಲು ಇಟ್ಟಿದ್ದು ಮತ್ತೆ ಕೋಣೆಯ ಉಷ್ಣತೆಗೆ ಬಂದ ತಕ್ಷಣ ಮಗುಗೆ ಹಾಲು ಕುಡಿಸ್ಬೋದು. ಸಾಧ್ಯವಾದರೆ ಮನುಷ್ಯನ ಹಾಲನ್ನೇ ಮೊದಲಾಗಿ ಪ್ರಯತ್ನ ಮಾಡಬೇಕು ಸರ್. ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಮಗುವಿಗೆ ಎದೆ ಹಾಲು ಕುಣಿಸೋದಕ್ಕೆ ಏನು ಕಾಂಟ್ರಾ ಇಂಡಿಕೇಶನ್ ಅಂತ ಹೇಳ್ತೀವಿ, ಅಂದ್ರೆ ಕುಡಿಸಬಾರ್ದು ಅನ್ನೋ ಸ್ಥಿತಿನೇ ಇಲ್ಲ, ಎಕ್ಸೆಪ್ಟ್ 2 ಕಂಡೀಷನ್ ಮಾತ್ರ. ಅಂದ್ರೆ ಮೊದಲನೇದು, ಕ್ಯಾನ್ಸರ್ ಕಾಯಿಲೆಗೆ ಕೀಮೋಥೆರಪಿ ಅಂತ ತಾಯಿ ತಗೊಳ್ತಾ ಇದ್ರೆ ಆ ಸಂದರ್ಭದಲ್ಲಿ ಅದು ದುಷ್ಪರಿಣಾಮಗಳಾಗಬಹುದು ಅಂತ ಆ ಒಂದು ಸಂದರ್ಭ. ಎರಡನೇ ಸಂದರ್ಭ ಅಂತಂದ್ರೆ ಲ್ಯಾಕ್ಟೋಸ್ ಅಂತ ಹೇಳಿದ್ನಲ್ಲ ನಾನು, ಲ್ಯಾಕ್ಟೋಸ್ ಅಂಶವನ್ನ ಜೀರ್ಣ ಮಾಡ್ಕೊಳ್ಳೋ ಕಿಣ್ವ ಇದೆ, ಲ್ಯಾಕ್ಟೋಸ್ ಕಿಣ್ವ ಎನ್ಸೈಮ್ಸ್ ಅಂತ ಹೇಳ್ತೀವಿ, ಅದು ಇಲ್ಲದೆ ಇರುವಾಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್, ತಾಯಿ ಹಾಲೇ ಜೀರ್ಣ ಆಗಲ್ಲ ಮಗುಗೆ, ಅಂತಹ ಸಂದರ್ಭ ಇದೆ. ಎರಡೇ ಸಂದರ್ಭ ಬಿಟ್ಟು ಪತ್ತೆ ಹಚ್ಚೋದು ಡಾಕ್ಟರ್, ಜೀರ್ಣ ಆಗ್ತಾ ಇದೆ ಅಥವಾ ಆಗಲ್ಲ ಅಂತ. ತಾಯಿ ಮಗು ತುಂಬಾ ಬೇದಿ ಆಗ್ತಾ ಇದ್ರೆ ಅವಾಗೆಲ್ಲ ಕೆಲವು ಪರೀಕ್ಷೆಗಳನ್ನ ವೈದ್ಯರು, ಮಕ್ಕಳ ತಜ್ಞರು ಮಾಡಿ ಅದು ಬರ್ತಾರೆ. ಅಂತಹ ಒಂದು ಅದು ಡಿಸಿಷನ್ ತಗೊಳಕ್ಕೂ, ಒಂದು ನಿರ್ಣಯ ತಗೊಳಕ್ಕೂ ಸಾಕಷ್ಟು ಸಮಯ ಬೇಕಾಗತ್ತೆ ಸರ್. ಇದು 2 ಕಂಡೀಷನ್ ಅಲ್ಲಿ ಹಾಲು ಕುಡಿಸದೇ ಇರ್ಬೋದು. ಮತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ತಾಯಿ ಜ್ವರ ಬಂದಿದ್ರೆ, ಇವನ್ ಕೋವಿಡ್ ಸಂದರ್ಭದಲ್ಲೂ ನಾವು ಹೇಳಿದ್ವಿ, ಕೋವಿಡ್ ಆದ್ರೂ ಮಗುಗೆ ಹಾಲು ಕುಡಿಸಿ, ಏನೂ ಆಗಲ್ಲ. HIV ಸೋಂಕಿದ್ರು ಕೂಡ ಹಾಲು ಕುಡಿಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ತುಂಬಾ ಚರ್ಚೆ ನಡೆಯುತ್ತೆ, ಇದು ಚರ್ಚಾಸ್ಪದ ವಿಷಯ. ಅಂದ್ರೆ ಕೆಲವು ಸರಿ ಈ TB ಕಾಯಿಲೆ ಇದೆ ತಾಯಿಗೆ ಅನ್ಕೊಳ್ಳಿ, ಜ್ವರ ಬಂದಿದೆ ಅಂತ, ಆ ರೋಗ ನಿರೋಧಕ ಶಕ್ತಿ ಬರುತ್ತಲ್ಲ ತಾಯಿ ಎದೆ ಹಾಲಿಂದ, ಅದು ಹಲವಾರು ಕಾಯಿಲೆಗಳಿಂದ ರಕ್ಷಣೆ ಮಾಡೋದ್ರಿಂದ ಸೊ ಎಲ್ಲಾ ಸಂದರ್ಭದಲ್ಲೂ ಎದೆ ಹಾಲನ್ನ ಕುಡಿಸಲೇಬೇಕು ಅನ್ನೋದು ಪ್ರತಿಪಾದನೆ ಸರ್. ಆಯ್ತು ಡಾಕ್ಟರ್, ಈಗ ನಾವು ಸಂದರ್ಶನ ಮುಗಿಸೋ ಹಂತಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನಾದ್ರೂ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಾ ಸರ್? ಈಗ ಒಂದು, ಈ ಎದೆ ಹಾಲು ಇದು ತುಂಬಾ ಅತ್ಯಂತ ಶ್ರೇಷ್ಠವಾದ ವರದಾನ ಒಂದು ಮನುಷ್ಯನಿಗೆ. ಇದನ್ನ ಯಾವುದೇ ಹಂತದಲ್ಲಿ ನಿಲ್ಲಿಸಬಾರದು. ಪ್ರತಿ ಮಗುವು 6 ತಿಂಗಳ ಕಾಲ ಕೇವಲ ಸ್ತನ್ಯಪಾನ, ನಂತರ 2 ವರ್ಷ ಸೂಕ್ತ ಪೂರಕ ಆಹಾರದೊಂದಿಗೆ ಸ್ತನ್ಯಪಾನವನ್ನ ಪಡೀಲೇಬೇಕು. ಮತ್ತೆ ಇದಕ್ಕೆ ಎಲ್ಲರ ಒಂದು, ಈ ಉದ್ಯೋಗಸ್ಥ ಮಹಿಳೆ ಆಗಿರ್ಲಿ, ಗೃಹಿಣಿ ಆಗಿರ್ಲಿ, ಎಲ್ಲರದ್ದು ಜವಾಬ್ದಾರಿ ಇದೆ. ಜೊತೆಗೆ ಸಾಮಾಜಿಕ ಜವಾಬ್ದಾರಿ, ಬೆಂಬಲ ಗುಂಪು, ವೈದ್ಯರು, ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು, ಪತಿ, ಅತ್ತೆ, ಮಾವ ಯಾರಿರ್ತಾರೋ ಎಲ್ಲರ ಬೆಂಬಲವೂ ಅಗತ್ಯ. ಆಗ ಮಾತ್ರ ನಾವು ಈ ಸುಸ್ಥಿರ ಬೆಂಬಲ ವ್ಯವಸ್ಥೆಯನ್ನ ಮಾಡಿದ ಹಾಗಾಗತ್ತೆ. ಅದು ಆದಷ್ಟು ಬೇಗನೆ ಆಗ್ಲಿ ಅಂತ ಆಶಿಸ್ತೇನೆ ಸರ್. ಆಯ್ತು ಡಾಕ್ಟರ್ ವೀಣಾ ಭಟ್ ಅವರೇ, ಇಷ್ಟೊತ್ತು ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ನಮ್ಮ ಕೇಳುಗರಿಗೆ ಬಹಳಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಹಾಗಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಭದ್ರಾವತಿಯ ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ವೀಣಾ ಭಟ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು MK ಶಿವಕುಮಾರ್.